ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪಾಠ 8 ವಿಜ್ಞಾನ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು 6ನೇ ತರಗತಿ. ಪಾಠ 8 ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳ ಈ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಪುನರ್ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ. ಉಂಟ ಅಪಾರ ಛಾಯೆಯನ್ನು ದರ್ಶಕ ವಸ್ತುಗಳು ಛಾಯೆಯನ್ನು ಅಪಾರ ಉಂಟು ಮಾಡುತ್ತವೆ. ಇದ್ರ ಪ್ರಕಾರ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತದೆ ಅಂತೈತಿ. ಆದರೆ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತದೆ ಅಂತ ಈ ಥರ ಅದಲು ಬದಲು ಕೊಟ್ಟದ್ದನ್ನು ನಾವು ನೀಟಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿದ್ದೇವೆ. ಇನ್ನು ಈ ಕೆಳಗಿನ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಎಂದಾರ. ಗಾಳಿ, ನೀರು, ಬಂಡೆಯ ಚೂರು, ಅಲ್ಯೂಮಿನಿಯಂ ಹಾಳೆ, ದರ್ಪಣ, ಮರದ ಹಲಗೆ, ಪಾಲಿಥೀನ್ ಹಾಳೆ, ಸಿಡಿ, ಹೊಗೆ, ಸಮತಲ ಗಾಜಿನ ಹಾಳೆ, ಹಿಮ, ಕೆಂಪಗೆ ಕಾದ ಕಬ್ಬಿಣದ ತುಂಡು, ಕೊಡೆ, ಉರಿಯುತ್ತಿರುವ ಪ್ರತಿದೀಪ್ತಿ, ಫ್ಲವರೋಸ್ಮೆಂಟ್, ಕೊಳವೆ, ಗೋಡೆ, ಕಾರ್ಬನ್ ಹಾಳೆ, ಗ್ಯಾಸ್ ಬರ್ನರ್, ಜ್ವಾಲೆ, ಕಾರ್ಡ್ಬೋರ್ಡ್ ಹಾಳೆ, ಉರಿಯುತ್ತಿರುವ ಟಾರ್ಚ್, ಸಲುಫೇನ್ ಹಾಳೆ, ತಂತಿಯ ಓಲೆ, ಸೀಮೆಎಣ್ಣೆ, ಸ್ಟೋವ್, ಸೂರ್ಯ, ಮಿನುಕು ಹುಳ, ಚಂದ್ರ. ಇನ್ನು ಅಪಾರದರ್ಶಕ ಮತ್ತು ಪಾರದರ್ಶಕ, ಅರೆ ಪಾರದರ್ಶಕ, ಪ್ರಕಾಶಕ ಮತ್ತು ಪ್ರಕಾಶಮಾನವಲ್ಲದ ಅಂತ ಇಲ್ಲಿ ಒಂದು ಕೋಷ್ಟಕ ಮಾಡಿ ನೀಟಾಗಿ ಬರೆದಿರುವಂಥ ಶಬ್ದಗಳನ್ನು ನೀವು ನೋಡ್ಕೋಬೋದು. ಪಾರದರ್ಶಕ ಒಳಗೆ ಅಂಥವು, ಅಪಾರದರ್ಶಕ, ಅರೆ ಪಾರದರ್ಶಕ ಈ ಥರ. ಇನ್ನು ಮೂರನೇದು, ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ, ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ ಅಂತ ಕೇಳಿದರೆ, ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರನ್ನು ಹಿಡಿದಿಟ್ಟುಕೊಂಡಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯತಾಕಾರದ ನೆರಳು ಪಡೆಯಬಹುದು. ಇನ್ನು ಈ ಥರ ಸಿಲಿಂಡರ್ ಚಿತ್ರವನ್ನು ತೆಗೆದಿದ್ವಿ. ಸಿಲಿಂಡರ್ ಮೇಲೆ ಸೂರ್ಯನತ್ತ ಮುಖ ಮಾಡಿದಾಗ ರೂಪುಗೊಂಡ ನೆರಳು ವೃತ್ತಾಕಾರವಾಗಿರುತ್ತದೆ. ಮತ್ತೊಂದೆಡೆ ಸಿಲಿಂಡರ್ ಬದಿಯ ಸೂರ್ಯನನ್ನು ಎದುರಿಸಿದಾಗ ರೂಪುಗೊಂಡ ನೆರಳು ಆಯತಾಕಾರವಾಗಿರುತ್ತದೆ ಅಂತ ಹೇಳ್ಬೋದು. ಇನ್ನು ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ. ಸಂಪೂರ್ಣವಾಗಿ ಕತ್ತಲೆಯಾದ ಕೋಣೆಯಲ್ಲಿ ಯಾವುದೇ ಬೆಳಕು ಇಲ್ಲ. ಹೀಗಾಗಿ ಕೋಣೆಯಲ್ಲಿ ಇರಿಸಲಾಗಿರುವ ಕನ್ನಡಿಯಿಂದ ಬೆಳಕಿನ ಯಾವುದೇ ಪ್ರತಿಫಲನ ನಡೆಯುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಕತ್ತಲೆಯಾದ ಕೋಣೆಯಲ್ಲಿ ಕನ್ನಡಿಯಿಂದ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ಅಧ್ಯಾಯ 8 ಬೆಳಕು ಛಾಯೆಗಳು ಮತ್ತು ಅದರ ಪ್ರತಿಫಲನಗಳು ಅನ್ನೋ ಒಂದು ಅಧ್ಯಾಯ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.